ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಮೀನರಾಶಿಯವರೇ, ನೀವು ಈ ಕ್ಷಣದಲ್ಲಿ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಅದು ಯಾದೃಚ್ಛಿಕ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇರುವ ಒಂದು ಆಳವಾದ ಬದಲಾವಣೆಯ ಸೂಚನೆ. ಇತ್ತೀಚೆಗೆ ನಿಮ್ಮ ಮನಸ್ಸು ತುಂಬ ಸಂವೇದನಶೀಲವಾಗಿದೆ. ಸಣ್ಣ ಮಾತಿಗೂ ಮನಸ್ಸು ನೋಯುತ್ತೆ. ಇತರರ ನೋವನ್ನು ನಿಮ್ಮದೇ ಅಂತ ನೀವು ಭಾವಿಸ್ತೀರಾ. ಏನೋ ತಪ್ಪಾಗಿದೆ ಅನ್ನುವ ಒಂದು ಭಾವನೆ ಇದೆ. ಇವೆಲ್ಲವೂ ಸಾಮಾನ್ಯ ಸ್ಥಿತಿ ಅಲ್ಲ. ನಿಮ್ಮ ಸುತ್ತ ಈಗ ಒಂದು ದೈವಿಕ ಶಕ್ತಿ ಚಲಿಸ್ತಾ ಇದೆ. ಅದು ನಿಮ್ಮನ್ನು ಹೆದರಿಸಲು ಬಂದ ಶಕ್ತಿ ಅಲ್ಲ, ನಿಮ್ಮನ್ನು ಕಾಪಾಡಲು ಮತ್ತು ಮಾರ್ಗ ತೋರಿಸಲು ಬಂದ ಶಕ್ತಿ. ಮೀನರಾಶಿಯವರು ಹೃದಯದಿಂದ ಬದುಕುವವರು. ಇತರರಿಗಾಗಿ ತ್ಯಾಗವನ್ನು ಮಾಡ್ತಾರೆ. ತಮಗೆ ನೋವಾದರೂ ಪರವಾಗಿಲ್ಲ, ಹೊರಗೆ ತೋರಿಸದೆ ಹಾಗೆ ನಗ್ತಾನೆ ಇರ್ತಾರೆ. ಆದರೆ ಈ ಮೌನ ತ್ಯಾಗವೇ ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಫಲಿತಾಂಶಕ್ಕೆ ಕಾರಣ ಆಗ್ತಾ ಇದೆ. ನೀವು ಇಷ್ಟು ದಿನ ಯಾರಿಗೂ ಹೇಳದೆ ಸಹಿಸಿಕೊಂಡ ಒಂದು ನೋವು, ದೇವರ ಬಳಿ ಮೌನವಾಗಿ ಹರಿಸಿದ ಕಣ್ಣೀರು ಯಾವುದೂ ವ್ಯರ್ಥವಾಗಿಲ್ಲ. ಡಿಸೆಂಬರ್ 23 ನಂತರ ನಿಮ್ಮ ಜೀವನದಲ್ಲಿ ಅದೃಶ್ಯವಾದ ಆದರೆ ಶಕ್ತಿಶಾಲಿಯಾದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ನೀವು ಯೋಚಿಸುವ ಒಂದು ಪ್ರತಿಯೊಂದು ಆಲೋಚನೆ ಕೂಡ ಈಗ ಶೀಘ್ರವಾಗಿ ಫಲ ನೀಡುವ ಹಂತಕ್ಕೆ ಬಂದಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಸ್ ಅಕ್ಷರದಿಂದ ಆರಂಭವಾಗುವ ಒಬ್ಬ ವ್ಯಕ್ತಿಯ ಪಾತ್ರ ಪ್ರಮುಖವಾಗಿರುತ್ತೆ. ಈ ವ್ಯಕ್ತಿ ನಿಮ್ಮನ್ನು ಹಿಂದೆ ಗೊಂದಲಕ್ಕೆ ಒಳಪಡಿಸಿರಬಹುದು ಅಥವಾ ನಿಮಗೆ ಸಂಪೂರ್ಣ ಸತ್ಯ ಹೇಳದೆ ದೂರ ಆಗಿರಬಹುದು. ಆದರೆ ಈಗ ಅದೇ ಒಬ್ಬ ವ್ಯಕ್ತಿ ಮುಂದೆ ಬಂದು ಒಂದು ಮಹತ್ವದ ಸತ್ಯ ನಿಮ್ಮ ಮುಂದೆ ಹೇಳ್ತಾರೆ. ಮೊದಲಿಗೆ ಅದು ನಿಮ್ಮ ಹೃದಯಕ್ಕೆ ನೋವು ಕೊಡಬಹುದು, ಕಣ್ಣೀರು ತರಿಸ್ಬೋದು, ಆದರೆ ಅದೇ ಸತ್ಯವಾಗಿರುತ್ತೆ. ನಿಮ್ಮ ಜೀವನದ ದಿನಕ್ಕೂ ಅದು ನಿಮ್ಮ ದಿಕ್ಕನ್ನು ಕೂಡ ಒಂದು ಬದಲಾಯಿಸುವ ಒಂದು ಶುದ್ಧವಾದ ಸತ್ಯವಾಗಿರುತ್ತೆ. ಡಿಸೆಂಬರ್ 23ರಿಂದ 26 ನಡುವೆ ಈ ವ್ಯಕ್ತಿಯ ಮಾತು ಅಥವಾ ಮೆಸೇಜ್ ನಿಮ್ಮ ಮನಸ್ಸಿನಲ್ಲಿ ಆಳವಾದ ಬದಲಾವಣೆಯನ್ನು ತರುತ್ತೆ. ಮೀನರಾಶಿಯವರು ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದರೂ ಅದನ್ನು ಒಪ್ಪಿಕೊಳ್ಳಲು ಸಮಯ ತೆಗೆದುಕೊಳ್ತಾರೆ. ಯಾಕೆಂದರೆ ನೀವು ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡಲು ಬಯಸ್ತೀರ. ಆದರೆ ಈ ಬಾರಿ ಕಾಲವೇ ನಿಮಗೆ ಕಣ್ಣು ತೆರೆಸುತ್ತೆ. ತಪ್ಪಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಇದು ನಿಮ್ಮ ಆತ್ಮದ ಬೆಳವಣಿಗೆಗೆ ಅಗತ್ಯವಾದ ಹಂತ. ಈ ದಿನಗಳಲ್ಲಿ ನಿಮ್ಮ ಮನೆಗೆ ಒಬ್ಬ ವ್ಯಕ್ತಿಯ ಆಗಮನ ಆಗಬಹುದು. ಆ ವ್ಯಕ್ತಿ ಕುಟುಂಬದವರಾಗಿರಬಹುದು ಅಥವಾ ಬಹುಕಾಲದ ನಂತರ ಸಂಪರ್ಕಕ್ಕೆ ಬರುವವರಾಗಿರಬಹುದು. ಈ ಭೇಟಿ ಯಾದೃಚ್ಛಿಕ ಅಷ್ಟೇ ಅಲ್ಲ, ಇದು ದೈವದ ಯೋಜನೆ. ಎಷ್ಟು ದಿನ ನೀವು ನಂಬಿದವರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದೇ ಹೋಗಿರಬಹುದು. ನೀವು ಕೊಟ್ಟ ಪ್ರೀತಿ, ಸಹಾಯ, ನಿಷ್ಠೆಗೆ ಸಮಾನ ಪ್ರತಿಫಲ ಸಿಗಲಿಲ್ಲ ಅಂತ ನಿಮಗೇನಾದರೂ ಅನಿಸಿರಬಹುದು. ಆದರೆ ಈಗ ಶನಿದೇವನು ನಿಮ್ಮ ಕರ್ಮಗಳನ್ನು ಸಮತೋಲನಕ್ಕೆ ತರ್ತಾ ಇದ್ದಾನೆ. ಡಿಸೆಂಬರ್ 23 ನಂತರ ನಿಮ್ಮ ಜೀವನದಲ್ಲಿ ನ್ಯಾಯ ಆರಂಭವಾಗ್ತಾ ಇದೆ. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದವರು, ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಭಾವಿಸಿದವರು ತಮ್ಮದೇ ಉತ್ತರವನ್ನು ಕಾಲದಿಂದ ಪಡಿತಾ ಇದ್ದಾರೆ. ನೀವು ಯಾರಿಗೂ ಪ್ರತಿಕ್ರಿಯೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಆರ್ಥಿಕವಾಗಿ ಡಿಸೆಂಬರ್ 23 ನಂತರ ನಿಧಾನವಾದ ಆದರೆ ಸ್ಥಿರವಾದ ಬದಲಾವಣೆ ಕಾಣಿಸುತ್ತೆ. ಅಚಾನಕ್ಕೊಂದು ಅವಕಾಶ, ನಿಂತು ಹೋದ ಹಣ ಮರಳಿ ಬರುತ್ತೆ ಅಥವಾ ಹೊಸ ದಾರಿ ತೆರೆದುಕೊಳ್ಳುತ್ತೆ. ಇನ್ನು ಅದೇ ಈ ಸಮಯದಲ್ಲಿ ಭಾವನೆಗೆ ಮಣಿದು ಒಂದು ಹಣದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮೀನರಾಶಿಯವರು ಹೃದಯದಿಂದ ಕೊಡುವವರು, ಆದರೆ ಈಗ ವಿವೇಕ ಅಗತ್ಯವಾಗಿರುತ್ತೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ಹಲವು ವರ್ಷಗಳ ಒಂದು ನೆಲೆಯನ್ನು ರೂಪಿಸುತ್ತೆ. ಪ್ರೇಮ ಜೀವನದಲ್ಲಿ ಮೀನರಾಶಿಯವರು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವವರು. ಪ್ರೀತಿಯಲ್ಲಿ ಗಡಿ ಇರೋದು, ಆದರೆ ಇಷ್ಟು ದಿನ ತಮ್ಮ ಪ್ರೀತಿ ಹೆಚ್ಚು ನೋವನ್ನೇ ನಿಮಗೆ ತಂದಿರಬಹುದು. ನೀವು ಕೊಟ್ಟಷ್ಟು ಮರಳಿ ನಿಮಗೆ ಸಿಗಲಿಲ್ಲ. ಡಿಸೆಂಬರ್ 23 ನಂತರ ನಿಮ್ಮ ಪ್ರೇಮ ಸಂಬಂಧಿತ ಒಂದು ಸತ್ಯ ಬಹಿರಂಗವಾಗುತ್ತೆ. ನೀವು ನಂಬಿದ ವ್ಯಕ್ತಿಯ ನಿಜವಾದ ಉದ್ದೇಶ ನಿಮಗೆ ಸ್ಪಷ್ಟವಾಗುತ್ತೆ. ಹಳೆಯ ಪ್ರೀತಿ ಮರಳಿ ಬರುವ ಸಾಧ್ಯತೆ ಇದ್ದರೂ ಅದು ನಿಮ್ಮ ಪರೀಕ್ಷೆಯಾಗಿ ಮಾತ್ರ ಬರುತ್ತೆ. ಹೊಸ ಸಂಬಂಧ ಬಂದರೆ ನಿಧಾನವಾಗಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಿ. ಕುಟುಂಬದ ವಿಷಯದಲ್ಲಿ ನೀವು ಬಹಳ ಮೌನವಾಗಿ ಎಲ್ಲವನ್ನು ಕೂಡ ಸಹಿಸಿಕೊಂಡಿದ್ರಿ. ಆದರೆ ಡಿಸೆಂಬರ್ 23 ನಂತರ ಆಳವಾಗಿ ಮತ್ತು ನಂತರ ಒಂದು ಮಾತು ಅನ್ನೋದು ಅದು ನಿಮ್ಮ ಮನಸ್ಸನ್ನು ಆಳವಾಗಿ ತಟ್ಟುತ್ತೆ. ಅದು ನೋವಾಗಬಹುದು, ಆದರೆ ಅದೇ ಮಾತು ನಿಮಗೆ ಸ್ಪಷ್ಟತೆಯನ್ನು ಕೂಡ ತಂದುಕೊಡುತ್ತೆ. ಈ ಬಾರಿ ನೀವು ನಿಮ್ಮ ಭಾವನೆಗಳನ್ನು ಮರೆಮಾಚೋದಿಲ್ಲ. ಶಾಂತವಾಗಿ ಆದರೆ ದೃಢವಾಗಿ ನಿಮ್ಮ ಸತ್ಯವನ್ನು ಹೇಳುವ ಒಂದು ಸಮಯ ಅನ್ನೋದು ಬಂದಿದೆ. ಕೆಲವರು ನಿಮ್ಮ ಒಂದು ದಯೆಯನ್ನು ದುರ್ಬಲತೆ ಅಂತ ಭಾವಿಸಿದ್ದಾರೆ. ಸ್ನೇಹದ ಮುಖವಾಡದಲ್ಲಿ ನಿಮ್ಮ ಶಕ್ತಿಯನ್ನು ಹೀರುವವರು ಕೂಡ ಇದ್ದಾರೆ. ಡಿಸೆಂಬರ್ 23 ನಂತರ ಒಬ್ಬ
ನಿಮಗೆ ಹತ್ತಿರದ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಅನ್ನೋದು ಬಹಿರಂಗವಾಗುತ್ತೆ. ಇದು ನಿಮಗೆ ನೋವು ಕೊಡ್ಬೋದು, ಆದರೆ ಇದೇ ನಿಮ್ಮ ರಕ್ಷಣೆಯ ಆರಂಭ. ನೀವು ಪ್ರತೀಕಾರ ತೀರಿಸೋದಕ್ಕೆ ಹೋಗಬೇಡಿ. ನೀವು ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ದೂರ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಧಾನವಾದ ಚಲನೆ ಅನ್ನೋದು ಕಂಡುಬರುತ್ತೆ. ನಿಮ್ಮ ಶ್ರಮವನ್ನು ಗುರುತಿಸುವವರು ಮುಂದೆ ಬರ್ತಾರೆ. ಹೊಸ ಹೊಣೆಗಾರಿಕೆ ಅಥವಾ ಹೊಸ ಅವಕಾಶ ಸಿಗಬಹುದು. ವ್ಯವಹಾರ ಮಾಡುವವರಿಗೆ ಈ ಸಮಯದಲ್ಲಿ ದಾಖಲೆಗಳು ಮತ್ತು ಮಾತುಗಳ ಬಗ್ಗೆ ಎಚ್ಚರ ಅಗತ್ಯವಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಮನಸ್ಸಿನ ಭಾರವೇ ದೇಹದ ಮೇಲೆ ಪರಿಣಾಮವನ್ನು ಬೀರಿದೆ. ಡಿಸೆಂಬರ್ 23 ನಂತರ ಮನಸ್ಸು ಹಗುರವಾಗುತ್ತೆ. ಒಂದು ಪ್ರಾರ್ಥನೆ, ಒಂದು ದೇವಾಲಯದ ಭೇಟಿ ಅಥವಾ ಒಂದು ಒಳಗಿನ ಅರಿವಿನ ಮನಸ್ಸಿನ ಶಾಂತಿ ನೀಡುತ್ತೆ. ವಿಶ್ರಾಂತಿಯನ್ನು ನೀವು ತೆಗೆದುಕೊಳ್ಳಿ. ನಿಮ್ಮ ಆತ್ಮಕ್ಕೂ ವಿಶ್ರಾಂತಿ ಬೇಕು. ಆಸ್ತಿ, ಮನೆ, ಭೂಮಿ ವಿಷಯದಲ್ಲಿ ಇಷ್ಟು ದಿನ ಇದ್ದ ಗೊಂದಲಗಳೆಲ್ಲ ನಿಧಾನವಾಗಿ ಕಡಿಮೆಯಾಗುತ್ತೆ. ಆದರೆ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ 4 ದಿನಗಳಲ್ಲಿ ಸಿಗುವ ಸೂಚನೆಗಳನ್ನು ನೀವು ಗಮನವಿಟ್ಟು ನೋಡಿ. ಇನ್ನು ಮಕ್ಕಳ ವಿಷಯದಲ್ಲಿ ಅಥವಾ ಮುಂದಿನ ಪೀಳಿಗೆಗೆ ಬಗ್ಗೆ ನಿಮ್ಮ ಭಯ ಕಡಿಮೆ ಆಗುತ್ತೆ. ನೀವು ಅಂದುಕೊಂಡಷ್ಟು ದೊಡ್ಡ ಸಮಸ್ಯೆ ಅಲ್ಲ ಅಂತ ಅನ್ನೋದು ಕೂಡ ನಿಮಗೆ ಅರಿವಾಗುತ್ತೆ. ಅವರ ಮಾತುಗಳನ್ನು ನೀವು ಒಮ್ಮೆ ಕೇಳಿ. ಆಧ್ಯಾತ್ಮಿಕವಾಗಿ ಮೀನರಾಶಿಯವರು ಸಹಜವಾಗಿ ಆಳವಾದ ಒಂದು ಸಂಪರ್ಕವನ್ನು ಹೊಂದಿರ್ತಾರೆ. ಈಗ ಆ ಸಂಪರ್ಕ ಇನ್ನಷ್ಟು ಗಟ್ಟಿಯಾಗುತ್ತೆ. ಡಿಸೆಂಬರ್ 23 ನಂತರ ಒಂದು ಮಂತ್ರ, ಪೂಜೆ ಅಥವಾ ದೈವಿಕ ಅನುಭವ ಏನಿದೆ ಅದು ನಿಮ್ಮ ಜೀವನದಲ್ಲಿ ಮಹತ್ವವನ್ನು ಪಡೆಯುತ್ತೆ. ಈ ಸಮಯದಲ್ಲಿ ಬರುವ ಕನಸುಗಳು ಯಾವುವು ಸಾಮಾನ್ಯ ಕನಸುಗಳಲ್ಲ, ಅವು ಆತ್ಮದ ಸಂದೇಶಗಳು. ನೀರು, ಬೆಳಕು, ದೇವಾಲಯಗಳು, ಅಪರಿಚಿತ ಮುಖಗಳು ಇವೆಲ್ಲವೂ ಸಂಕೇತಗಳು. ಶಾಂತಿ ಇದ್ದರೆ ನಿಮ್ಮ ದಾರಿ ಸರಿಯಾಗುತ್ತೆ. ಇದು ನಿಮ್ಮ ಕರ್ಮ ಶುದ್ಧೀಕರಣದ ಕಾಲ. ಕ್ಷಮೆ, ಬಿಡುವಿಕೆ, ಮೌನ ಇವುಗಳೇ ಈಗ ನಿಮ್ಮ ದೊಡ್ಡ ಶಕ್ತಿ. ಶನಿ ನಿಮ್ಮನ್ನು ಶಿಕ್ಷಿಸುವುದಿಲ್ಲ, ನಿಮಗೆ ನ್ಯಾಯ ಕೊಡಿಸ್ತಾನೆ. ಈ 4 ದಿನಗಳಲ್ಲಿ ಅನಾವಶ್ಯಕ ವಾದಗಳಿಂದ ದೂರ ಇದ್ಬಿಡಿ. ಹಣದ ವಿಷಯದಲ್ಲಿ ಯಾರಿಗೂ ಖಾತ್ರಿ ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಭಾವನೆಗಳನ್ನು ಎಲ್ಲರಿಗೂ ಹಂಚೋದಕ್ಕೆ ಹೋಗಬೇಡಿ. ಶನಿವಾರ ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇದು ಅಂತ್ಯವಲ್ಲ, ಇದು ನಿಮ್ಮ ಆತ್ಮಯಾನದ ಹೊಸ ಆರಂಭ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಎಂದು ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.